ನನ್ನ ಮುಂದಿರುವ ಎಲ್ಲ ಶರಣೆಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಎಲ್ಲರಿಗೂ ಶರಣಾರ್ಥಿಗಳು. ನಾನು ಆಪರೇಷನ್ ಮುಗಿಸಿ ಹೊರಗೆ ಬಂದಾಗ ಅಜ್ಜಂಪುರ್ ಶೆಟ್ಟರ್ ಫೋನ್ ಬಂತು. ಶಿಂದು ತಾಯಿ ಕಾಡಾರಿಯವರು ಬರ್ತಾ ಇಲ್ಲ, ಅಧ್ಯಕ್ಷರಾಗಿ ನೀವು ಬರಬೇಕು. ನನ್ನ ಅಸಿಸ್ಟೆಂಟಿಗೆ ನೀ ಸ್ಕಿನ್ ಕ್ಲೋಸ್ ಮಾಡಪ್ಪ ಅಂದ್ರೆ ಕೊನೆಗೆ ಹಾಕೋದಿರುತ್ತಲ್ಲ, ನಿಮಗೆ ಹೇಗೆ ಆಯಿತು, ಎಲ್ಲಿ ಶತಮಾನಗಳ ಕೊರತೆ ಆಯಿತು, ನಂತರ ಏನಾಯಿತು, ಬಸವಣ್ಣನವರು ಕೂಡಲ ಸಂಗಮಕ್ಕೆ ಹೋದ ನಂತರ, ಕಲ್ಯಾಣ ಕ್ರಾಂತಿ ಆದ ನಂತರ ಈ ಧರ್ಮಕ್ಕೆ ಏನಾಯಿತು, ಯಾಕೆ ಇದು ಮುಚ್ಚಿ ಹೋಯಿತು, ಆ ಆತಂಕಗಳು ಈಗಲೂ ಇವೆಯೇ. ನಾನೊಮ್ಮೆ ನಿಮಗೆ ಆಶ್ಚರ್ಯವಾಗಬಹುದು, ಒಬ್ಬ ಪಂಚಾಚಾರ್ಯರು, ಅವ್ರ ಹೆಸರು ಹೇಳೋಲ್ಲ, ಅವ್ರ ಹತ್ರ ಹೋಗಿ ನೀವು ಶರಣೆಯರನ್ನು ಎಲ್ಲಿ ತನಕ ಒಪ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ನಿಮಗೂ ಉಳಿಗಾಲವಿಲ್ಲ ಅಂತ ಹೇಳಿದೆ. ಅದಕ್ಕೆ ಅವರಂದ್ರು, ನೀವು ಅದನ್ನ ಯಾಕೆ ಹೇಳ್ತೀರಾ ಡಾಕ್ಟರೇ ಅಂದರು. ಪೂಜರೆ ನನ್ನ ಮಾತು ಕೇಳಿ ನೀವು ಅಂದೆಲ್ಲ. ನೀವು ಅತ್ಯಂತ ಪ್ರೀತಿಸುವ ಒಂದು ಸಿದ್ಧಾಂತ ಶಿಖಾಮಣಿ ಅಂತ ಒಂದಿದೆ. ನನಗೆ ಸಂಸ್ಕೃತ ಬರೋದಿಲ್ಲ, ನೀವು ನನಗದನ್ನು ಕೊಟ್ಟರು ಒಂದು ಪರ್ಷಿಯನ್ ಭಾಷೆ ಕಾದಂಬರಿ ಕೊಟ್ಟ ಹಾಗೆ. ಅದಕ್ಕೆ ಒಂದು ವಿಚಾರ ಮಾಡ್ರಿ, ವಚನ ಸಾಹಿತ್ಯದ ಮೊದಲು ನಿಮ್ಮ ವಿಚಾರ ಅದು ಯಾವ್ದು ನೀವು ಸಿದ್ಧಾಂತ ಶಿಖಾಮಣಿ ಬಂದಿದೆ ಅಂತ ಇಟ್ಕೊಳ್ರಿ. ಮನುಷ್ಯರು ಹುಟ್ಟೋಕ್ಕಿಂತ ಮುಂಚೆನೆ ಬಂದಿದೆ ಅಂತಲೂ ಇಟ್ಕೊಳ್ರಿ. ನೀವು ಕಲ್ಲಿನಿಂದ ಉದ್ಭವ ಆಗೋಕ್ಕಿಂತ ಮುಂಚೆನೆ ಬಂದಿದೆ ಅಂತ ಇಟ್ಕೊಳ್ರಿ. ಆದರೆ ಅದು ಯಾಕೆ ಜನಪ್ರಿಯ ಆಗಲಿಲ್ಲ? ಇಡೀ ದೇಶದಾದ್ಯಂತ ನಿಮ್ಮ 5-6 ಪೀಠಗಳಿವೆ, ಶ್ರೀಶೈಲ ಅಲ್ಲಿ ಎಲ್ಲೋ, ಕಾಶಿ ಎಲ್ಲೂ. ಆದರೆ ನಾನು ಇಡೀ ದೇಶದಾದ್ಯಂತ ಅನೇಕ ಕಾನ್ಫರೆನ್ಸ್ಗೆ ಹೋಗ್ತೀನಿ, ಎಲ್ಲ ಕಡೆ ಹೋಗ್ತೀನಿ, ಎಲ್ಲೂ ಯಾರೂ ಸಿದ್ಧಾಂತ ಶಿಖಾಮಣಿ ಬಗ್ಗೆ ಹೇಳೋಲ್ಲ. ಎಲ್ಲಿ ನೀವು ಸೋತ್ ಹೋದ್ರಿ? ಹೌದ್ರಿ, ನಾವು ಸೋತ್ ಹೋಗಿಲ್ಲ, ನೀವು ಅದೇನು ಹೇಳಲಿಲ್ಲ ಅಂದೆ. ನಾನು ಯಾಕೆ ಹೇಳಿಲ್ಲ ಅಂದ್ರೆ ಅದು ನಿಮಗೂ ಅರ್ಥ ಆಗಿಲ್ಲ ಅಂತ. ಅದಕ್ಕೊಂದು ಕೆಲಸ ಮಾಡ್ರಿ ಅಂದೆ ನಾನು. ಅದಕ್ಕೊಂದು ಕೆಲಸ ಮಾಡಿ, ಅದು ಜನಪ್ರಿಯ ಆಗಬೇಕಾದ್ರೆ ನನ್ನ ಮಾತು ಕೇಳಿ ನಿಮ್ಮನ್ನೂ ಜನರು ಪೂಜಿಸೋಕೆ ಶುರು ಮಾಡ್ತಾರೆ. ಒಂದು ಮಾತು ನನ್ನ ಆಲಿಸ್ರಿ, ನೀವು ಕೇಳ್ರಿ, ನಿಮ್ಮ ಉಳಿದ 4-5 ಪೀಠಗಳಿಗೂ ಹೇಳ್ರಿ. ನಾನು ಹೇಳೋದು, ಈ ಸಿದ್ಧಾಂತ ಶಿಖಾಮಣಿಯನ್ನು ನೀವು ಜನಪ್ರಿಯಗೊಳಿಸಬೇಕಾದ್ರೆ ಅದು ವಚನ ಸಾಹಿತ್ಯದಿಂದ ನೀವು ಹೋಗ್ರಿ, ಅದು ನನ್ನ ಖಂಡಿತ ಜನಪ್ರಿಯ ಆಗುತ್ತೆ ಅಂತ ಹೇಳಿದೆ. ಇಲ್ಲಿರೋದು ಎಂದೂ ಆಗೋಲ್ಲ, ಇದು ಒಂದು. ಎರಡನೇದು, ಎಲ್ಲಿವರೆಗೆ ನೀವು ಶರಣೆಯರನ್ನ ಆರಾಧಿಸೋದಿಲ್ವೋ ಅಲ್ಲಿವರೆಗೆ ನಿಮಗೆ ಉಳಿಗಾಲ ಇಲ್ಲ ಅಂತ ಹೇಳಿದೆ ನಾನು. ಹೀಗಾಗಿ ಇದೊಂದು ಆತಂಕಗಳ ಬಗ್ಗೆ ಮಾತನಾಡುವಾಗ ನಾವು ಈ ಒಂದು ಪೀಠಗಳು ದೊಡ್ಡ ಆತಂಕ ನಮಗೆ. ಇದೊಂದು. ಎರಡನೇದು ಏನಾಯಿತು? ಇಷ್ಟಲಿಂಗ ಯೋಗ ಅದರಿಂದ ಆಗೋ ವೈಜ್ಞಾನಿಕ ಒಬ್ಬ ವೈದ್ಯನಾಗಿ ಅದರಿಂದ ಆಗೋ ಏನು ಲಾಭಗಳಿವೆ ಅನ್ನೋದನ್ನ ಹೇಳುವಲ್ಲಿ ನಾವು ಕೂಡ ಸೋತು ಬಿಟ್ವಿ. ಅದರಿಂದ ಶುಗರ್ ಕಡಿಮೆ ಆಗುತ್ತೆ, ಅದರಿಂದ BP ಕಡಿಮೆ ಆಗುತ್ತೆ, ಅದರಿಂದ ಥೈರಾಯ್ಡ್ ಬರೋಲ್ಲ, ಅದರಿಂದ ಹೆಣ್ಣು ಮಕ್ಕಳ ಋತುಸ್ರಾವದ ತೊಂದರೆಗಳಿರಲ್ಲ, ಗರ್ಭಾಶಯದ ಯಾವುದೇ ತೊಂದರೆಗಳಿರಲ್ಲ. ಇವೆಲ್ಲ ಇಷ್ಟಲಿಂಗ ಪೂಜೆಯಲ್ಲಿ ನಾವು ಸಾಧಿಸಬಹುದು ಅನ್ನೋದನ್ನ ತೋರಿಸುವಲ್ಲಿ ನಾವು ವಿಫಲರಾಗಿಬಿಟ್ವಿ. ಯಾಕೆ ಆಚಾರಲಿಂಗ ಕೊಟ್ಟರು, ಯಾಕೆ ಗುರುಲಿಂಗ ಕೊಟ್ಟರು, ಯಾಕೆ ಶಿವಲಿಂಗ ಕೊಟ್ಟರು, ಯಾಕೆ ಜಂಗಮಲಿಂಗ ಕೊಟ್ಟರು, ಯಾಕೆ ಪ್ರಸಾದಲಿಂಗ ಕೊಟ್ಟರು, ಯಾಕೆ ಅಲ್ಲಿ ಮಹಾಲಿಂಗ ಕೊಟ್ಟರು, ನಿಷ್ಕಲ ಲಿಂಗ ಯಾಕೆ ಕೊಟ್ಟರು, ನಿಶೂನ್ಯ ಲಿಂಗ ಯಾಕೆ ಕೊಟ್ಟರು, ನಿರಂಜನ ಲಿಂಗ ಯಾಕೆ ಕೊಟ್ಟರು, ಅನುಲಿಂಗ ಯಾಕೆ ಕೊಟ್ಟರು, ಈ ದಶಲಿಂಗಗಳನ್ನ ದೇಹದ ವಿವಿಧ ಭಾಗಗಳಲ್ಲಿ ಯಾಕೆ ಶರಣರು ಕೊಟ್ಟರು? ಆ ಒಂದೊಂದು ಲಿಂಗವನ್ನು ನಾನು ಆರಾಧಿಸುವಲ್ಲಿ ನಮಗೆ ಏನು ಪ್ರಯೋಜನ ಸಿಗ್ತಾ ಇದೆ ಅನ್ನೋದನ್ನು ನಮಗೆ ಹೇಳಲು ನಾವು ಮರೆತು ಬಿಟ್ವಿ ಅಥವಾ ಸೋತ್ ಬಿಟ್ವಿ. ಆ ಲಿಂಗ ಪೂಜೆಯನ್ನ ಹೇಗೆ ಮಾಡಿಕೊಳ್ಳಬೇಕು? ನಮ್ಮ ಸ್ವಾಮೀಜಿಯವರೆಲ್ಲ ನನ್ನ ಕ್ಷಮಿಸಬೇಕು. ಇವರು ಒಂದು ಸಂವಿಧಾನಾತ್ಮಕ ರೂಪವಾಗಿ ಆ ಇಷ್ಟಲಿಂಗ ಪೂಜೆಯನ್ನು ಈ ಪರಿಯಲ್ಲಿ ನೀವು ಮಾಡಿದ್ದಾದರೆ ಅದು ಖಂಡಿತ ನಿಮಗೆ ಲಾಭ ಸಿಗುತ್ತೆ ಅನ್ನೋದು ಇವರಲ್ಲಿಯೂ ಒಂದು ಒಗ್ಗಟ್ಟಾಗಿ ಅದು ನಿರ್ಣಯ ತಗೊಳ್ಬೇಕಾಗಿತ್ತು. ಅದು ಆಗಲಿಲ್ಲ. ನಮ್ಮ ಸ್ವಾಮೀಜಿಯವ್ರನ್ನ ಅವರ ಪಾದಾರವಿಂದಗಳಿಗೆ ಕ್ಷಮೆ ಕೇಳಿ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ. ನಾನು ಯಾವಾಗ ಈ ದಶಲಿಂಗಗಳ ಬಗ್ಗೆ ಹೇಳೋಕೆ ಶುರು ಮಾಡಿದೆ, ಒಬ್ಬ ವಿರಕ್ತ ಮಠಾಧೀಶರು ಎದ್ದು ನಿಂತು ಅನುಲಿಂಗ ಎಲ್ಲಿದೆ ಹೇಳಿ ಡಾಕ್ಟರ್, ಏನಾದರೂ ಹೇಳಬೇಡಿ ನೀವು ಅಂದಾಗ ನಾನು ಜಕ್ಕಣ್ಣಯ್ಯನವರ ವಚನಗಳ ಮೂಲಕ ಅನುಲಿಂಗ ಎಲ್ಲಿದೆ ಏನಿದೆ ಅಂತ. ಲಿಂಗಾನುಸಂಧಾನದ ಬಗ್ಗೆ ನಾವು ಮಾತನಾಡ್ತಾ ಇಲ್ಲ ಇವತ್ತು. ಈ ಲಿಂಗಗಳ ಜೊತೆ ಹೇಗೆ ಸಂಧಾನ ಮಾಡಬೇಕು ಅಂತ
ಹೀಗಾಗಿ ನಿಮಗೆಲ್ಲರಿಗೂ ಒಂದು ಆಹ್ವಾನ ಕೊಡ್ತಾ ಇದ್ದೀನಿ ಇವತ್ತು ನಾನು. ನಮ್ಮಲ್ಲಿ 8:30ಯಿಂದ 9:00ವರೆಗೆ ಒಂದು ಸ್ವಾನುಭಾವದ ನೆಲೆ ಅಂತ ಒಂದು ಚಿಂತನೆ ಮಾಡ್ತೀವಿ ನಾವು. ಅದಕ್ಕೆ ಒಂದು ಟ್ರೇಲರ್ ನಿಮಗೆ ತೋರಿಸಿದೀವಿ ನಾವೀಗ. ನನ್ನ ಅಕ್ಕ ನಾಗಲಾಂಬಿಕಾ ಅಕ್ಕ ಬಂದು ವಚನ ಹೇಳ್ತಾ ಇಲ್ಲ ಇಲ್ಲಿ. ಅದು ಯಾಕೆ ಅಂದರೆ ನಮ್ಮ ಸ್ವಾನುಭಾವದ ನೆಲೆಯಲ್ಲಿ ನಾವು ಅಂತಹ ಸದಸ್ಯರನ್ನ ತಯಾರು ಮಾಡ್ತಾ ಇದ್ದೀವಿ. ನಮ್ಮ ಗುರುಮಾತೆ ಭಾರತಿ ತಾಯಿಯವರು, ನಮ್ಮ ಶರಣರಾದ ರುದ್ರಪ್ಪನವರು ನಮ್ಮನ್ನು ಕೈ ಹಿಡಿದಲ್ಲಿ ಕಲಿಸ್ತಾರೆ. ಡಾಕ್ಟರ್ ಇದು ಹೀಗಲ್ಲ, ಇವರು ಇದಲ್ಲ, ಹೀಗಲ್ಲ, ಎಲ್ರಿಗೂ ಅಲ್ಲಿ ದಿನನಿತ್ಯ ಇದನ್ನೇ ನಾವು ಮಾಡೋದು 8:30ರಿಂದ 9:00ವರೆ. ನಾನಂತೂ ಆ ಟೈಮ್ಗೆ ನನ್ನ ಹೆಂಡತಿ ಕೂಡ ಬಾಗಿಲು ಹೊರಗಿನ ಚಿಲ್ಕ ಹಾಕಿಬಿಟ್ಟಿರ್ತಾರೆ, ಅದು ಒಳಗೆ ಕೂತ್ಕೊಂಡಿರುತ್ತೆ ಅಂತ ಹೇಳಿ. 8:30ರಿಂದ 9:00ವರೆ ನಾವೆಲ್ಲರೂ ಹಾಗೆ ಸ್ವಾನುಭಾವದ ನೆಲೆಯಲ್ಲಿರೋ ಎಲ್ಲ ಸದಸ್ಯರು ನಾವು ಮನೆಯಲ್ಲೆಲ್ಲ ಬೇಯಿಸ್ಕೊಳ್ತೀವಿ. ಹೋದ್ ನೋಡ್ರಿ 8:30 ಆಯ್ತು, ಹೋಗ್ಬಿಟ್ಟು ನೋಡ್ರಿ, ನೀವು ಯಾವಾಗ ಬರ್ತಾನೋ 10 ಆಗುತ್ತೋ. ಎಲ್ಲರೂ ನಮ್ದು ನಾವು 300 ಜನ ಸದಸ್ಯರಿದ್ದೀವಲ್ವಿ. ನಿಮ್ಗೆ ಏನ್ ಭಿನ್ನ ಮಾಡ್ತಿದ್ದೀನಿ ಅಂದ್ರೆ, ಈ ಧರ್ಮವನ್ನು ನೀವು ಕಲಿಬೇಕಾಗಿದ್ರೆ ಇದರ ನಿಜವಾದ ಅರ್ಥ ಏನಾಗಿದೆ ಅಂತ ಅಂದ್ರೆ ನೀವು ಆ ಸ್ವಾನುಭಾವದ ನೆಲೆಗೆ ದಯವಿಟ್ಟು 8:00ವರೆಗೆ, ಅದು ನಮ್ಮ ಅರಭಾವಿ ಸರ್ ಹತ್ರ ಲಿಂಕ್ ಇದೆ, ನಮ್ಮ ಮಂಜುನಾಥ್ ಶರಣರ ಹತ್ರ ಲಿಂಕ್ ತಗೊಳ್ಳಿ. ಎಲ್ಲರೂ ಬನ್ನಿ 8:00ವರೆಗೆ. ಒಂದು ವಚನದ ಮೇಲೆ 1 ಗಂಟೆ 1.5 ಗಂಟೆ ನಾವು ಚಿಂತನೆ ಮಾಡ್ತೀವಿ. ಅದು ಬನ್ನಿ. ಹಾಗೇನೆ ಒಂದು ಭವಿಷ್ಯದಲ್ಲಿ ನೋಡಿ, ಯುವಕ ಯುವತಿಯರನ್ನ ನಾವು ಈ ಧರ್ಮದತ್ತ ಹೇಗೆ ಸೆಳೆಯಬೇಕು. ಲಿಂಗವಿಲ್ಲದ ಲಿಂಗಾಯತರು ಹುಟ್ಕೊಂಡ್ಬಿಟ್ಟಿದ್ದಾರೆ. ಪ್ರಾಣಲಿಂಗ ಭಾವಲಿಂಗ ಇರುವಾಗ ಡಾಕ್ಟ್ರೇ ಇಷ್ಟಲಿಂಗ ಯಾಕೆ ಬೇಕು ಅನ್ನೋ ಉಪದ್ಯಾಪಿಗಳು ಹುಟ್ಟಿದ್ದಾರೆ. ಇಷ್ಟಲಿಂಗದಲ್ಲಿ ನಾನು ಸಾಗಬೇಕು. ಈಗ ಇಲ್ಲಿಂದ ನಾನು ಬೆಳಗಾವಿಯಿಂದ ಏರ್ಪೋರ್ಟ್ಗೆ ಹೋಗೋದ್ರಿಂದ ನನಗೆ ಏರೋಪ್ಲೇನ್ ಸಿಗುತ್ತೆ. ಇಲ್ಲಿಂದನೇ ಏರೋಪ್ಲೇನ್ ತಗೊಂಬಂದ್ರೆ ನಡೆಸೋಸಿಗಾರ ಏರೋಪ್ಲೇನ್ ತಗೊಂಬರೋರು. ಹಾಗೆ ಇಷ್ಟಲಿಂಗ ಅಂದ್ರೆ ಏನು, ಇಷ್ಟಲಿಂಗದ ಆಂತರ್ಯದೊಳಗೆ ಏನಿದೆ, ಈ ಶಟಸ್ಥಲಗಳು ಯಾವುವು, 101 ಸ್ಥಳಗಳು ಇವೆ ಅಂತಾನೆ ಲಿಂಗಾಯತರಿಗೆ ಗೊತ್ತಿಲ್ಲ. ಅಂಗಸ್ಥಳಗಳು ಲಿಂಗಸ್ಥಳಗಳು ಇವೆ ಅಂತ ಲಿಂಗಾಯತರಿಗೆ ಗೊತ್ತಿಲ್ಲ. ಲಿಂಗಾಯತರಿಗೆ ಬಿಡಿ, ನಮ್ಮ ಸ್ವಾಮೀಜಿಯವ್ರಿಗೂ ಇದೇ ಮಾತಾಡ್ತಾ ಇದ್ವಿ ನಾವು ಅವ್ರ ಜೊತೆ. ಅಷ್ಟೊಂದು ಸುದೀರ್ಘ ಯಾರು ಕೇಳ್ತಾರ್ರಿ ಅಂತ. ಆದರೆ ಎಲ್ಲಿವರೆಗೆ ನೀವು 101 ಆ ಸ್ಥಳಗಳನ್ನು ಅರಿತುಕೊಳ್ಳೋದಿಲ್ವೋ ಅಲ್ಲಿವರೆಗೆ ಇದು ನಿಮಗೆ ಅರ್ಥವಾಗಲ್ಲ. ಬೇರೆ ಧರ್ಮದಲ್ಲಿ ನೋಡಿ ನೀವು ಹೇಗೆ ಮದರ್ಸಾದಲ್ಲಿ ಆ ಮಕ್ಕಳಿಗೆ ಕಲಿಸ್ತಾರೆ, ಚರ್ಚ್ನಲ್ಲಿ ರವಿವಾರ ಕಲಿಸ್ತಾರೆ. ನಮ್ಮಲ್ಲಿ ಏನಾಗಿದೆ ಅಂದರೆ ಓಂ ನಮಃ ಶಿವಾಯ 1, ಕಳಬೇಡ ಕೊಲಬೇಡ ಅದೊಂದು, ಒಂದು 5-6 ವಚನ. ಅದು ವೇದಿಕೆ ಮೇಲೆ, ವೇದಿಕೆ ಕೆಳಗೆ. ಹಡಪದ ಲಿಂಗಮ್ಮನವ್ರ ಹೆಸರು ಗೊತ್ತಿಲ್ಲ. ಇದೀಗ ಹೂಗಾರ ಮಾದಣ್ಣನವ್ರ ಹೆಸರು ಬಂತು. ಹೂಗಾರ ಮಾದಣ್ಣವ್ರಿಗೆ ಅಲ್ಲಿ ಎಷ್ಟು ಜನ ಗೊತ್ತಿದೆ ಹೇಳಿ? ಮಾದಾರ ಧೂಳೆಯನವ್ರ ಹೆಸರು ಎಲ್ಲಿ ಗೊತ್ತಿದೆ? ಗೊತ್ತಿಲ್ಲ. ಒಂದು ಧರ್ಮಕ್ಕೆ ಒಬ್ಬ ಗುರು ಇರ್ತಾನೆ. ನಮ್ಮಲ್ಲಿ ಎಷ್ಟು ಶರಣರು, ಎಷ್ಟು ಶರಣೀಯರು. ನಾವು ಅಭಿಮಾನ ಪಡಬೇಕು. ಇಲ್ಲ, ನಮಗೇನಾಗಿದೆ, ಒಂದು 5 ಜನ ಶರಣರು, 5 ಜನ ಶರಣೆಯರ ಹೆಸರು ಬಿಟ್ಟರೆ ಮುಂದೆ ನಮ್ಮ ಲಿಸ್ಟ್ ಹೋಗೋದೇ ಇಲ್ಲ. ಯಾಕೆ? ಇದೊಂದು ದುರಂತ. ಹಡಪದ ಲಿಂಗಮ್ಮನವರ ತಾಯಿಯವರ ಒಂದು ಬೆಳಿಗ್ಗೆ ನೀವು ನೋಡಿದ್ರಿ, ನನ್ನ ಸೋದರರಾದ ಅವಿನಾಶ್ ಕವಿ ಅವರು ಹೇಗೆ ನಾವು ಪ್ರೆಸೆಂಟ್ ಮಾಡ್ತಿದ್ವಿ ಅಂದರೆ, ಅದನ್ನು ನಾನು ನಿಮ್ಗೆ ಹೇಳಬೇಕಾಗಿತ್ತು. ಅಜ್ಜಂಪುರ್ ಶೆಟ್ಟರ್ ಅವರ ವೇದಿಕೆಗೆ ನಾನು ಹೇಳ್ತಾ ಇದ್ದೀನಿ. ಅಜ್ಜಂಪುರ್ ಶೆಟ್ಟರ್ ಒಬ್ಬರು ಏನು ಇದನ್ನು ಮಾಡ್ತಾ ಇದ್ದಾರಲ್ಲ ಅವ್ರಿಗೂ ಹೇಳ್ತಾ ಇದ್ದೀನಿ, ಇದೊಂದು ವೈಜ್ಞಾನಿಕ ಧರ್ಮವಾಗಿದೆ. ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಬೇರೆಯವ್ರ ಥರ ಓಂ ಹರಿದ್ರ ಅರ್ಪಯಾಮಿ ಕುಂಕುಮ ಈ ಧರ್ಮ ಅಲ್ಲ, ಆ ಥರದ ಧರ್ಮ ಅಲ್ಲ. ನನಗೋಸ್ಕರ ದೇವರಲ್ಲಿ ಒಬ್ಬ ಮಧ್ಯವರ್ತಿಯನ್ನ ತಂದು ಮಾಡೋ ಧರ್ಮ ಇದಲ್ಲ. ನೀನು ನೇರವಾಗಿ ದೇವನೊಡನೆ ಸಂಪರ್ಕ ಮಾಡುವ ಒಂದು ಯಾವುದೇ ಧರ್ಮ ಇದ್ರೆ ಅದು ಲಿಂಗಾಯತ ಧರ್ಮ. ಹೀಗಾಗಿ ಇದನ್ನ ಅರಿತುಕೊಳ್ಬೇಕಂದ್ರೆ ಆ PPT ಪ್ರೆಸೆಂಟೇಷನ್ನೇ ಬೇಕು. ಹೇಗೆ ಕ್ಲಾಸ್ನಲ್ಲಿ ವಿಜ್ಞಾನ ಕಲಿಸ್ತಾರಲ್ಲ, ಸೈನ್ಸ್ ನಿಮ್ಗೆ ಕಲಿಸ್ತಾರಲ್ಲ, ಆ ಥರನೇ ಕಲಿಸ್ಬೇಕು ಈ ಧರ್ಮನ. ಇದು ಐ ವಿಲ್ ಟೆಲ್ ಯು, ಇಟ್ ಇಸ್ ಅ ಸಿಲೆಬಸ್. ಅದನ್ನ ಹಾಗೆ ನೀವು ಬಂದು ಇದನ್ನ ಹೀಗೆ ಕಮ್ಮಟಗಳಲ್ಲಿ ಕೇಳಿ ಪ್ರಸಾದ ಮಾಡಿ ಮಲಗಿಕೊಂಡು ಅದಾಯ್ತು, ಅದು ಆಗೋಲ್ಲ. ಈ ಧರ್ಮ ಅದಲ್ಲ. ನಾನು ಅತಿ ನೇರವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಪ್ರತಿಯೊಂದು ವಚನದಲ್ಲಿ ವಿಜ್ಞಾನ ಇದೆ ಇಲ್ಲಿ, ಪ್ರತಿಯೊಂದು ವಚನದಲ್ಲಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕುಂಡಲಿನಿ ಶಕ್ತಿಯನ್ನು ಜಾಗೃತಿ ಮಾಡಬೇಕಂದ್ರೆ ಇವತ್ತು ಥೈಲ್ಯಾಂಡು, ಇಂಡೋನೇಷಿಯಾ, ಡೆನ್ಮಾರ್ಕ್ನಲ್ಲೆಲ್ಲ 50-60 ಸಾವಿರ ರೂಪಾಯಿ ತಗೊಂಡು ಈ ಚಕ್ರಗಳ ಉದ್ದೀಪನ ಹೇಗೆ ಮಾಡಬೇಕು ಅನ್ನೋದು ಹೇಳ್ತಾರೆ. ನಿಮ್ಮಲ್ಲಿ ಲಿಂಗಗಳನ್ನು ಕೊಟ್ಟರು, ನಿಮ್ಮಲ್ಲಿ ಮೂಲಾಧಾರ ಚಕ್ರದಲ್ಲಿ ಆಚಾರ ಲಿಂಗವನ್ನು ಕೊಟ್ಟರು, ಎಲ್ಲ ಚಕ್ರಗಳಲ್ಲಿ ಒಂದೊಂದು ಲಿಂಗವನ್ನ ಕೊಟ್ಟು ಆ ಕುಂಡಲಿನಿ ಶಕ್ತಿಯನ್ನು ಹೇಗೆ ಜಾಗೃತಿ ಮಾಡಬೇಕು ಇಷ್ಟಲಿಂಗ ಪೂಜೆಯಲ್ಲಿ ಅನ್ನೋದನ್ನ ಹೇಳ್ಕೊಟ್ರು. ನಾವೇನ್ ಮಾಡಿದೀವಿ, ಹೇಗೆ ಮಾತಾಡ್ತೀವಿ ಹೇಳಿ? ಇಷ್ಟಲಿಂಗ ಪೂಜೆ ಮಾಡ್ಕೊಳ್ಳ ಅಂತ ಹೇಳಲ್ಲ. ಆ ಲಿಂಗಕ್ಕೆ ಒಂದು ಸ್ವಲ್ಪ ನೀರು ಹಾಕೋಪ್ಪ, ಅದು ಏನ್ರಿ ಇಷ್ಟಲಿಂಗ ಪೂಜೆ ಅಲ್ಲ, ಹಾಗಾಗೋಲ್ಲ ಅದು.
ಇಲ್ಲಿ ಏನಾಗಿದೆ ಅಂದರೆ ಎಲ್ಲ ಸಾಧಕರು ಇಲ್ಲಿದ್ದೀರಿ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಕೊಂಡುಕೊಂಡಂಥ ಸತ್ಯವನ್ನ, ನೀವು ಮಾಡಿಕೊಂಡಂಥ ದರ್ಶನವನ್ನ, ಈಗ ಭಾರತಿ ತಾಯಿಯವರಿದ್ದಾರೆ, ರುದ್ರಪ್ಪನ ಶರಣರಿದ್ದಾರೆ, ಬಹಳ ವರ್ಷ ಇದೀಗ ನಿರ್ಗಮಿಸಿದ ವಾಗ್ದೇವಿ ತಾಯಿಯವರಿದ್ದಾರೆ. ನೀವು ಏನು ಇಷ್ಟಲಿಂಗ ಪೂಜೆಯಲ್ಲಿ ಅನುರತ ಈಗ 50 ವರ್ಷ 45 ವರ್ಷ ಇಷ್ಟಲಿಂಗ ಪೂಜೆ ಮಾಡಿಕೊಂಡು ನೀವು ಏನು ದರ್ಶನ ಪಡ್ಕೊಂಡಿದ್ದೀರಲ್ಲ, ಅದನ್ನು ದಯವಿಟ್ಟು ನಮಗೂ ಹೇಳಿ. ನಿಮ್ಮೊಡನೆ ನಮ್ಮನ್ನು ಕೂಡಿಸಿಕೊಂಡು ನಮಗೆ ಲಿಂಗ ಪೂಜೆಯನ್ನು ಕಲಿಸ್ರಿ. ಅದನ್ನು ಇವತ್ತು ಬೆಳಗ್ಗೆ ಅಜ್ಜವ್ರು ಮಾಡಿದ್ರಲ್ಲ, ನಮ್ಮ ಇಳಕಲ್ ಪೂಜರು, ಅವರಿಗೆ ಸಹಸ್ರ ನಮಸ್ಕಾರ ನಾನು ಹೇಳ್ತೀನಿ. ಯಾಕೆಂದರೆ ನೀವೇ ಕಲಿಸ್ತಿದ್ರೆ ನಮ್ಗೆ ಯಾರು ಕಲಿಸೋರು? ಬೆಳಗ್ಗೆ ಗುರುವಿನ ಬಗ್ಗೆ ಚೆನ್ನಾಗಿ ಚಿಕ್ಕಮಗಳೂರಿನ ಪೂಜ್ಯರು ಹೇಳಿದರು. ನನಗೆ ಇವತ್ತು ಪ್ರಶ್ನೆ ಕೇಳ್ತೀನಿ ಈ ವೇದಿಕೆಯ ಮುಖಾಂತರ. ದೀಕ್ಷೆ ತಗೊಳ್ಳೋಕ್ಕೆ ನಾನು ತಯಾರಿದ್ದೀನಿ. ಎಷ್ಟು ಜನ ಗುರುಗಳು ಸಿಗ್ತಾರೆ ಇವಾಗ? 21 ದೀಕ್ಷೆಗಳ ಬಗ್ಗೆ ಯಾರಿಗೆ ಅರಿವಿದೆ? ದೀಕ್ಷೆ ಕೊಡೋರಿಗೆ 21 ದೀಕ್ಷೆಗಳು ಯಾವುವು ಅಂತ ಗೊತ್ತಿದೆಯಾ? ಕಮ್ಮಟದ ಮೊದಲನೇ ದಿವಸ, ಮುಂದಿನ ಕಮ್ಮಟದ ಮೊದಲನೇ ದಿವಸ 100 ಯುವಕ ಯುವತಿಯರಿಗೆ ನಾವು ದೀಕ್ಷೆಯನ್ನು ಕೊಡೋಣ. ಮೊದಲು ಬೇಕಿದ್ರೆ ನಾನು ಅಜ್ಜಂಪುರ್ ಶೆಟ್ಟರಲ್ಲಿ ಒಂದು ಬೇಡಿಕೆ ಇಡ್ತೀನಿ, ನೀವು ಆ ಇಡೀ ದೀಕ್ಷಾ ಪ್ರೋಗ್ರಾಮ್ಗೆ ಬರೋ ವೆಚ್ಚವನ್ನು ನಾನು ಭರಿಸ್ತೀನಿ. ನೀವೇನು ಇದನ್ನು ಮಾಡಬೇಡಿ. ಯಾಕೆಂದ್ರೆ ಈ ದೀಕ್ಷೆ ತಗೊಂಡವರ ಸಂತತಿಯನ್ನು ನಾವು ಮಾಡಬೇಕಾಗಿದೆ. ಈಗ ದೀಕ್ಷೆ ತಗೊಂಡವರ ಸಂತತಿ ತಯಾರಾಗಬೇಕು. ಎದೆ ಮೇಲೆ ಲಿಂಗ ಇದೆ, ಲಿಂಗ ಪೂಜೆ ಮಾಡ್ಕೊಳ್ಳಲ್ಲ. ರಾತ್ರಿ ಅದನ್ನು ತೆಗೆದು ತಲೆದಿನ ಬುಡಕ್ಕಿಟ್ಟು ಮಲ್ಕೊಳ್ಳೋರಿಗೆ ಹುಟ್ಕೊಂಡಿದ್ದಾರೆ. ಈ ಥರ ಎಲ್ಲ ಆಗೋಲ್ಲ. ಅಲ್ಲ ಎಲ್ಲೋ ಪ್ರವಾಸಕ್ಕೆ ಹೋದ್ರೆ ಅದನ್ನ ಬಿಟ್ಟು ಹೋಗೋದು, ವಿಮಾನಯಾನದಲ್ಲಿ ಚೆಕ್ ಮಾಡ್ತಾರೆ ಅಂತ ಹೇಳೋದು ಏನೂ ಇಲ್ಲ. ಅದಕ್ಕೇನೂ ಆಗೋಲ್ಲ. ನಾನು ಎಲ್ಲ ಇಂಟರ್ನ್ಯಾಷನಲ್ ಹೋಗಿ ಬಂದಿದ್ದೆ, ನನ್ನ ಲಿಂಗ ಇದೆ, ಎಲ್ಲೂ ಅದಕ್ಕೇನೂ ಆಗೋಲ್ಲ. ಅದಕ್ಕೆ ನಾನು ಏನು ಹೇಳೋದಂದರೆ, ಈ ಧರ್ಮದ ಉಳಿಗಾಲದತ್ತ ನಾವೆಲ್ಲ ಚಿಂತನೆ ಮಾಡಬೇಕಾಗ್ತಾ ಇದೆ. ನಮ್ಮ ಮಕ್ಕಳು ಲಿಂಗಗಳನ್ನು ಧರಿಸ್ತಾ ಇಲ್ಲ. ಒಂದು ಊರಲ್ಲಿ ಒಬ್ಬರು ಸ್ವಾಮೀಜಿ ಪ್ರವಚನಕ್ಕೆ ಬಂದ ತಕ್ಷಣ ನಾನು ಜಗುಲಿ ಇದ್ದ ಮನೆಗೆ ಬರೋಲ್ಲ ಅಂತ ಹೇಳಿದರು. ಆ ಥರ ಆಗಬಾರ್ದು. ಆ ಥರ ನಿರ್ಣಯ ತಗೋಬೇಡಿ. ಏನು ಹೇಳಬೇಕು, ಮೊದಲು ನಿಮ್ಮ ಇಷ್ಟಲಿಂಗ ಹೇಗೆ ಶ್ರೇಷ್ಠವಾಗಿದೆ, ಎಷ್ಟು ಶಕ್ತಿಯುತವಾಗಿಯೇ, ಅಲ್ಲಿಯ ಕ್ರಿಯಾಶಕ್ತಿಗಳು ಯಾವುವು, ಅಲ್ಲಿಯ ಭಕ್ತಿ ಹೇಗೆ, ಯಾವ ಭಕ್ತಿಗಳಿವೆ, ಯಾವ ಶಕ್ತಿಗಳು ನಿಮಗೆ ಸಿಗುತ್ತವೆ, ಅದನ್ನೆಲ್ಲ ಅವ್ರಿಗೆ ಹೇಳಿ ಅವರೊಡನೆ ನಾವು ಕೂತುಕೊಂಡು ಇಷ್ಟಲಿಂಗ ಪೂಜೆ ಮಾಡಿಸಿ ನಂತರ ಅವರ ಜಗಲಿಗೆ ನೀವು ಹೋಗಿ. ನೇರವಾಗಿ ಹಾಗೆಲ್ಲ ಹೇಳೋಕೆ ಹೋಗಬೇಡಿ. ಅಷ್ಟು ಬೇಗ ಮನಸ್ಸು ಒಪ್ಕೊಳ್ಳಲ್ಲ. ನಮ್ಮ ತಾಯಂದಿರು ಹೇಗಿರ್ತಾರೆ ಅಂದರೆ, ಸಂಪ್ರದಾಯಸ್ಥರು ಮೊದಲಿಂದ ಇದೆಲ್ಲ ಹೇಳ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಅಯ್ಯೋ ಜಗಲಿ ಮೇಲೆ ನೋಡ್ಬೇಕು ನೀವು, ಬೆಳ್ಳಿ ಹಾವು, ಹಿತ್ತಾಳೆ ಹಾವು, ಬಂಗಾರದ ಹಾವು ಮೇಲೆ ನೋಡ್ಬೇಕು ನೀವು. ಅದೊಂದು ಬುಟ್ಟಿ ತುಂಬ ಬೆಳಗ್ಗೆ ಪೂಜೆ ಅಂದರೆ ಏನು, ನೀರಲ್ಲಿ ಅವೆಲ್ಲ ಮೂರ್ತಿಗಳನ್ನು ಹಾಕೋದು, ಎಲ್ಲ ತೊಳೆಯೋದು, ಮತ್ತಿಡೋದು, ಮತ್ತು ಅದೇ ವಿಭೂತಿ, ಅದೇ ಕುಂಕುಮ ಇಡೋದು. ಎಲ್ಲಿ ದೇವರು, ಎಲ್ಲಿ ಇದು? ಅದಕ್ಕೆ ಅವ್ರು ಹೇಳಬೇಕಾದ್ರೆ ನೀವು ಆಲ್ಟರ್ನೇಟ್ ಏನು ಮಾಡಬೇಕು ಅನ್ನೋದು ಹೇಳಬೇಕಾಗುತ್ತೆ. ಮೊದಲು ನನ್ನ ಇಷ್ಟಲಿಂಗದಲ್ಲಿ ಎಷ್ಟು ಬಲವಿದೆ, ಅದರಲ್ಲಿ ಹೇಗೆ ಕೂತ್ಕೋಬೇಕು ನೋಡಿ. ಅಲ್ಲಿ ಎಷ್ಟು ಯೋಗ ಆಗ್ತಾ ಇದೆ ನೋಡಿ. ಬೆನ್ನು ನೇರವಾಗಿ ಕೂತ್ಕೊಳ್ತೀರಿ, ಕುತ್ತಿಗೆ ನೇರವಾಗಿ ಕೂತ್ಕೊಳ್ತೀರಿ, ನೋಡ್ತಾ ಇದ್ದೀರಿ, ದೃಷ್ಟಿಯಿಂದ ನೋಡ್ತಾ ಇದ್ದೀರಿ. ಅದೊಂದು ಎಕ್ಸರ್ಸೈಸ್. ಅದೇ ಯೋಗ. ಮತ್ತೆ ಬೇರೆ ಯೋಗ ಮಾಡಬೇಡಿ ನೀವು. ಅಂತ ಮಾಡಿಸ್ತಾರಲ್ಲ, ಅಂತ ಯೋಗ ನಮ್ಮಲ್ಲಿ ಇಲ್ಲ. ಅದಕ್ಕೆಲ್ಲ ಬಲಿ ಆಗಬೇಡಿ. ಆಗಲೇ ಹೇಳಿದ್ರು, ಮತಾಂತರ ಯಾರು ಹೆಚ್ಚಾಗಿದ್ದಾರೆ ಅಂದರೆ ನಾವು. ಎಲ್ಲಿ ನೋಡಿ ನೀವು ಕಪ್ಪು ಬಟ್ಟೆ ಹಾಕೊಂಡೆಲ್ಲ ಹೋಗ್ತಾರಲ್ಲ, ಅಲ್ಲೂ ನಾವೇ. ಅದೇ ಬ್ರಹ್ಮಕುಮಾರಿ ಹೇಳಿದ್ರು, ಅಲ್ಲೂ ನಾವೇ. ಎಲ್ಲೇ ಹೋಗ್ಲಿಡ್ರಿ ನೀವು, ಮೊದಲು ಬಲಿಯಾಗೋರು ಲಿಂಗಾಯತರು. ಯಾಕಂದ್ರೆ ಇದರ ಮೇಲೆ ನಂಬಿಕೆ ಇಲ್ಲ, ಇದರ ಮೇಲೆ ವಿಶ್ವಾಸವಿಲ್ಲ, ಇದರ ಮೇಲೆ ಪೂಜೆ ಮಾಡ್ಕೊಳ್ತಾ ಇಲ್ಲ. ಅದು ನಿರಂತರವಾಗಿ ಹೇಗೆ ಕೂತ್ಕೊಂಡ್ರೆ BP ಕಡಿಮೆಯಾಗುತ್ತೆ, ಶುಗರ್ ಕಡಿಮೆಯಾಗುತ್ತೆ ಅನ್ನೋ ಅಧ್ಯಯನಗಳಾಗಲಿಲ್ಲ. ನಾನು ಏನು ಮಾಡಬೇಕಾಗಿತ್ತು, ಒಬ್ಬ ವೈದ್ಯನಾಗಿ ಇಷ್ಟಲಿಂಗ ಪೂಜೆ ಮಾಡಿಕೊಳ್ಳುವವರು 100, ಇಷ್ಟಲಿಂಗ ಪೂಜೆ ಮಾಡಿಕೊಳ್ಳದವರು 100, ಒಂದು ತೌಲನಿಕ ಅಧ್ಯಯನ ಮಾಡಿ ಇವರಲ್ಲಿ ಶುಗರ್ ಲೆವೆಲ್ ಹೇಗೆ ಕಡಿಮೆ ಆಯಿತು, ಇವರಲ್ಲಿ ಹೇಗೆ ಹಾಗೆ ಉಳಿದಿದೆ ಅಥವಾ ಹೆಚ್ಚಾಗಿದೆ ಅನ್ನೋದನ್ನು ಪ್ರೆಸೆಂಟ್ ಮಾಡಬೇಕಾಗಿತ್ತು. ಅದು ಸತ್ಯ ಇದೆ. ನನ್ನ ಪೇಷಂಟ್, ಥೈರಾಯ್ಡ್ ಪೇಷಂಟ್ಸ್ ನೋಡಿ, ನಾನು ಎಷ್ಟು ಒಂದು 10 ಪೇಷಂಟ್ಸ್ ಫಾಲೋ ಮಾಡ್ತಾ ಇದ್ದೀನಿ ಇವಾಗ. ಅವ್ರಿಗೆಲ್ಲ ಥೈರಾಯ್ಡ್ ಹಾರ್ಮೋನ್ಸ್ ನಾರ್ಮಲ್ ಆಗ್ತಾ ಇದೆ. ಯಾಕೆ? ಇಷ್ಟಲಿಂಗ ಪೂಜೆ ಅನ್ನೋದು ಏನಾಗಿದೆ ಗೊತ್ತಾ? ಅದು ಲಿಂಗಾಂಗ ಸಮೃದ್ಧಿ ಅಂತ ನಾವೇನು ಅಂತೀವಲ್ಲ, ಅದು ಆಗ್ತಾ ಇಲ್ಲ. ಇನ್ನು ಮೊಬೈಲ್ ಬಂದು ಇನ್ನೂ ಆಗ್ತಾ ಇಲ್ಲ. ಟನ್ ಅಂತ ಒಂದು ಅವಾಜ್ ಬರುತ್ತೆ, ಎಲ್ಲಿ ಲಿಂಗ ಪೂಜೆ ರೀ? ಅದಾಗೋಲ್ಲ. ನಿಮಗೆ ಸಮಯ ಬೇಕು, 45 ನಿಮಿಷ ಮಿನಿಮಮ್ ಸಮಯ ಬೇಕು. 1 ಗಂಟೆ ಆದರೆ ಭಾಳ ಒಳ್ಳೆಯದು. ಆದರೆ ನಿಮ್ಮಲ್ಲಿ ಸಮಯ ಇಲ್ಲ. ರೀಲ್ಸ್ ನೋಡಬೇಕಲ್ಲ ಫೇಸ್ಬುಕ್ದಲ್ಲಿದ್ದು, ಅದಕ್ಕೆ ಲೈಕ್ ಮಾಡಬೇಕು,
ಮತ್ತು ಯೂಟ್ಯೂಬ್ಗೆ ಹೋಗಬೇಕು, ಇನ್ಸ್ಟಾಗ್ರಾಮ್ಗೆ ಹೋಗಬೇಕು, ಮತ್ತು ವಾಟ್ಸಪ್ಗೆ ಹೋಗಬೇಕು. ಎಷ್ಟು ಕೆಲಸ ರೀ ಒಬ್ಬೊಬ್ಬ, ಎಲ್ಲಿ ಸಮಯ ಇದೆ ಹೇಳಿ? ಹೀಗಾಗಿ ನಾನು ನಿಮ್ಮಲ್ಲಿ ಇಷ್ಟೇ ಬೇಡ್ಕೊಳ್ಳೋದು, ನಮ್ಮ ಮೇಲೆ ಗುರುತರವಾದ ಜವಾಬ್ದಾರಿ ಇದೆ, ದೊಡ್ಡ ಜವಾಬ್ದಾರಿ ಇದೆ, ಬಹಳ ದೊಡ್ಡ ಜವಾಬ್ದಾರಿ ಇದೆ. ಇಲ್ಲಿದ್ರೆ ನಾನು ಹೇಳ್ತೀನಿ ಕೇಳಿ, ಇದಕ್ಕೆ ಭವಿಷ್ಯ ಇಲ್ಲ. ಎಷ್ಟೇ ಕಮ್ಮಟ ಮಾಡಿ ನೀವು, ಇಷ್ಟೇ ಭವಿಷ್ಯ ಇಲ್ಲ. ಎಲ್ಲರೂ ಬರೋದು, ಕೇಳೋದು, ಹೋಗೋದು. ಹಾಗಾಗೋಲ್ಲ. ನೀವು ಯಾವ ತನಕ ಲಿಂಗಾಂಗ ಸಾಮರಸ್ಯದಲ್ಲಿ ಮುಳುಗಿ ಇಷ್ಟಲಿಂಗ ಪೂಜೆಯಲ್ಲಿ ತೊಡಗೋದಿಲ್ವೋ ಅಲ್ಲಿವರೆಗೆ ಇದು ಸಾರ್ಥಕವಾಗೋದಿಲ್ಲ. ನಿಮ್ಮನ್ನು ನೀವು ಪೂಜಿಸಿಕೊಳ್ಳಲು ಶುರು ಮಾಡಿ ಮೊದಲು. ಇಷ್ಟಲಿಂಗ ಪೂಜೆ ಅಂದರೆ ನಿಮ್ಮನ್ನು ನೀವೇ ಪೂಜಿಸಿಕೊಳ್ಳೋದು, ನಿಮ್ಮ ಒಳಗಿರುವ ಲಿಂಗಗಳನ್ನು ನೀವೇ ಪೂಜಿಸಿಕೊಳ್ಳೋದು. ನೀವು ಯಾವ ದೇವರನ್ನು ಪೂಜೆ ಮಾಡ್ತಾ ಇದ್ದೀರಲ್ಲಿ, ನಿಮ್ಮನ್ನೇ ನೀವೇ ಪೂಜೆ ಮಾಡಿಕೊಳ್ಳೋದು. ನಿಮ್ಮನ್ನೇ ನೀವು ಒಂದು ಕನ್ನಡಿಯಾಗಿ ಅದರಲ್ಲಿ ಇದೆ, ಅದು ಒಂದು ಕುರುಹು ಅಥವಾ ಕನ್ನಡಿ. ಅದು ಕನ್ನಡಿಯಲ್ಲಿ ನನ್ನ ಮುಖವನ್ನು ನಾನೇ ನೋಡಿಕೊಳ್ಳೋದಿದೆಯಲ್ಲ, ಅದೇ ಇಷ್ಟಲಿಂಗ ಯೋಗ. ಹೀಗಾಗಿ ಬೇರೆ ಧರ್ಮದವರ ಬಗ್ಗೆ, ಬೇರೆದವರ ಪದ್ಧತಿಗಳ ಬಗ್ಗೆ, ಬೇರೆ ದೇವತೆಗಳ ಬಗ್ಗೆ ಹೆಚ್ಚು ಮಾತನಾಡೋದಕ್ಕಿಂತ ನನ್ನ ಧರ್ಮ ಎಷ್ಟು ಶ್ರೇಷ್ಠವಾಗಿದೆ ಅನ್ನೋದು ಹೇಳಬೇಕಾಗಿದೆ. ಇವತ್ತು ಬಹಳ ಶ್ರೇಷ್ಠವಾಗಿದೆ. ಬರೀ 23,000 ವಚನಗಳಿಂದ ನಾವು ಇಷ್ಟು ಮಾತನಾಡ್ತಾ ಇರಬೇಕಾದ್ರೆ 1,96,000 ವಚನಗಳಿಗೆ ಸಿಕ್ಕಿದ್ರೆ ಏನು ಗತಿ ಆಗ್ತಿತ್ತು ಹೇಳಿ? ಏನು ಗತಿ ಆಗ್ತಿತ್ತು? ಅದಕ್ಕೆ ಎಚ್ಚರ ವಹಿಸ್ರಿ. ನಮ್ಮ ಗುರುದೇವರಾದ ಅಲ್ಲಂ ಪ್ರಭುದೇವರು ಹೇಗಿದ್ದರು, ಏನು ನಮ್ಮ ಕೊಟ್ಟ ಸಂಪತ್ತಿ ಏನು, ಇದನ್ನೆಲ್ಲ ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಿ ಈ ಧರ್ಮದ ಉಳಿವಿಗಾಗಿ ನಾವೆಲ್ಲ ಪ್ರತಿಜ್ಞೆ ಮಾಡಬೇಕು. ಇದೇ ನನ್ನ ಧರ್ಮ, ಇಷ್ಟಲಿಂಗವೇ ನನ್ನ ದೇವರು, ಅದನ್ನು ಬಿಟ್ಟು ನನಗೆ ಏನೂ ಗೊತ್ತಿಲ್ಲ, ಅದರಲ್ಲಿಯೇ ನಾನು ಶಿವ ಸುಖವನ್ನು ಅನುಭವಿಸ್ತಾ ಇದ್ದೀನಿ ಅಂತ ಒಂದು ನಿರ್ಣಯ ಮಾಡಿ ಇಂತಹ ಕಮ್ಮಟಗಳಿಗೆ ಪ್ರೋತ್ಸಾಹ ಕೊಟ್ಟು ನಾವು ದಿನನಿತ್ಯ ಇಷ್ಟಲಿಂಗ ಪೂಜೆಯಲ್ಲಿ ತೊಡಗಬೇಕು ಅಂತ ಹೇಳ್ತಾ ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ಒಂದು 5 ನಿಮಿಷ ಮಂಜು, 5 ನಿಮಿಷ ನಾನು ಒಂದು ವಿಚಾರ ಶುರು ಮಾಡಿದೆ. ಏನಂದರೆ, ಕಲ್ಯಾಣಕ್ಕೆ 1,96,000 ಅಂದರೆ ಆಲ್ಮೋಸ್ಟ್ 2 ಲಕ್ಷ ಅಂತ ಇಟ್ಕೊಳ್ಳಿ. ಶರಣೆಯರು ಅನೇಕ ರಾಜ್ಯಗಳಿಂದ, ಅನೇಕ ದೇಶಗಳಿಂದ ಎಲ್ಲ ಬಂದರು. ಈಗ ನೋಡಿ, ಕಮ್ಮಟ ಮುಗಿಸಿ ನಾವು ಊರಿಗೆ ಹೋಗ್ಬಿಡ್ತೀವಿ. ಅವ್ರು ಯಾಕೆ ಅಲ್ಲೇ ಉಳಿದ್ರು? ವಿಚಾರ ಮಾಡಿ, ಸುಮ್ಮನೆ ಒಂದು 5 ನಿಮಿಷ ವಿಚಾರ ಮಾಡಿ. ಕಾಶ್ಮೀರದ ಒಬ್ಬ ಅರಸ ಅಲ್ಲಿ ಬಂದು ಕಟ್ಟಿಗೆ ಮಾಡೋ ಕೆಲಸ, ಹೆಂಡತಿನ ಕರ್ಕೊಂಡು ಬಂದು, ನಾವೆಲ್ಲರೂ ಹೋಗ್ತೀವೇನ್ರಿ? ಹಾಗಿದ್ರೆ ಬೆಂಗಳೂರಲ್ಲಿ ಒಂದು ಕಟ್ಟಿಗೆ ಕಡೋ ಕೆಲಸ ಇದೆ, ಬಂದ್ವಿ ಅಂದ್ರೆ ಹೋಗ್ತೀವಿ? ಇಲ್ಲ. ಅವ್ರು ಯಾಕೆ ಅಲ್ಲೇ ಉಳಿದ್ರು? ಕಲ್ಯಾಣ ಕ್ರಾಂತಿ ಆದ ನಂತರ ಉಳಿವಿ ತನಕ ಹೋದ್ರು, ಅಲ್ಲಿ ಹೋದ್ರು, ಇಲ್ಲಿ ಹೋದ್ರು, ಎಲ್ಲ ಹೋದ್ರು. ಯಾಕೆ ತಮ್ಮ ಊರಿಗೆ ವಾಪಸ್ ಹೋಗ್ಲಿಲ್ಲ? ಈ ಚಿಂತನೆಯಲ್ಲಿ ನಾನು ತೊಡಗಿದೆ. ಅಂತಹ ಆಕರ್ಷಣೆ ಅವ್ರಿಗೆ ಏನಿತ್ತು? ಹೀಗಾಗಿ ನನ್ನ ಮುಂಬರುವ ಪುಸ್ತಕ ಶರಣರ ಶಿವಯೋಗ ಅಂತ ಒಂದು ಪುಸ್ತಕ ಬರೀತಾ ಇದ್ದೀನಿ. ಇಳಕಲ್ ಪೂಜ್ಯರು ಅದಕ್ಕೆ ಆಶೀರ್ವಾದ ಮಾಡಿದ್ದಾರೆ. ಅದು 1,000 ಬೃಹತ್ ಗ್ರಂಥ. ಅಲ್ಲಿ ನಾನು ಏನು ಸಂಶೋಧನೆ ಮಾಡಿ ಬರೀತಾ ಇದ್ದೀನಿ ಅಂದರೆ, ಅವರು ಕಂಡುಕೊಂಡ ಸತ್ಯ ಯಾವುದು, ಅವರು ಹೇಗೆ ಇಷ್ಟಲಿಂಗ ಪೂಜೆಯನ್ನು ಮಾಡಿಕೊಂಡಿರಬಹುದು ಅಂತ ವಚನಗಳ ಮೂಲಕ ಒಂದು ಗ್ರಂಥವನ್ನು ಬರೀತಾ ಇದ್ದೀನಿ. ಅದು ಮುಂದಿನ ಕಮ್ಮಟದಲ್ಲಿ ಅದನ್ನು ಬಿಡುಗಡೆ ಮಾಡೋಣ ಅಂತ ಹೇಳ್ತಾ, ತಮಗೆಲ್ಲರೂ ನಾನು ಬಹಳ ಸಮಯ ತಗೊಂಡೆ. ಈಗಾಗಲೇ ಚಳಿಯೂ ಹತ್ತಿದೆ. ಪಾಪ ಹುಡುಗಿಯರು ತಮ್ಮ ನೃತ್ಯಕ್ಕಾಗಿ ಕಾಯ್ತಾ ಇರೋದ್ರಿಂದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಇನ್ನೊಮ್ಮೆ ನಮಿಸಿ ನನ್ನ ಮಾತುಗಳಿಗೆ ವಿರಾಮವನ್ನು